Brahmin's Cafe. Brahmin's Cafe. अभिघार्य देवपात्रञ्च अभिघार्य पितृपात्रञ्च अभिघार्य अन्नञ्च पायसं भक्ष्यं घृतञ्च व्यञ्जनादिकं रूपमन्ते प्रदातव्यम्। प्रोक्ष्य प्राचीनावीति हस्तोदकं दत्वा इदं विष्णुचक्रमे त्रेधादे पदं समूढमस्वांसरे विष्णो कव्यं रक्षस्व। पितृपितामह प्रपितामहाः इदमिदमन्नं कव्यं ब्राह्मणस्थो भोक्ता च ब्रह्म सर्वं कल्विदं ब्रह्म इदमिदमन्नम् आतुष्टे दास्यमानम्। ರಾತ್ರಿ ತಾವು ಬರೀ ಫಲಹಾರ ಸ್ವೀಕರಿಸೋದ್ರಿಂದ ಈಗ ಹೊಟ್ಟೆ ತುಂಬ ಊಟ ಮಾಡಬೇಕಾಗಿ ಪ್ರಾರ್ಥನೆ. सर पार्सल ಪಾರ್ಸಲ್ ಏನಪ್ಪ ಅದು? ಸುಗ್ಗಿಯಿಂದ ಕರ್ಣ ಅವ್ರಿಗೆ. ಪಂಡಿತ್ರೆ, ಸುಗ್ಗಿಯಿಂದ ಅಂದರೆ ಬರೀ ಊಟ ತಿಂಡಿ ಅಲ್ವೇ ಬರೋದು? ಹೌದೌದು ಪುರೋಹಿತ್ರೆ. ಮನೇಲೇ ಇಂಥ ಭೂರಿ ಭೋಜನ ತಿಥಿ ಊಟ ನಡೀತಾ ಇದೆ, ಹೊರಗಡೆಯಿಂದ ತರಿಸೋ ಅವಶ್ಯಕತೆ ಏನಿದೆ? ವೈಭವ್ ವೈಭವ್, ಅದೇನೋ ಪಾರ್ಸಲ್ ಬಂದಿದೆ ಅಂತ ನೋಡ್ಬಾ ಏನು ಅಂತ. ಓ, ನಮ್ಮ ಊಟ ಬಂದಿರಬೇಕು. ತಾಳು, ತಗೊಂಡು ಬರ್ತೀನಿ. ಯಾರಿಗೆ? ಕರ್ಣ ಅವರಿಗೆ. ಅಮೌಂಟು ಪೇಡ್ ಆಗಿದೆ. ಪಂಡಿತ್ರೆ, ಏನಿದು ಅಪಚಾರ? ಇದು ಚಿಕನ್ನು, ಕೋಳಿ. ಬ್ರಾಹ್ಮಣರ ಮನೆಯಲ್ಲಿ ಚಿಕನ್ನ? ಏನ್ರಿ ಪಂಡಿತ್ರೆ, ನಿಮ್ಮನ್ನ ಶುದ್ಧ ಸಾತ್ವಿಕರು ಅಂದ್ಕೊಂಡಿದ್ದೆ. ಕಟ್ಟುನಿಟ್ಟಾಗಿ ನಿಮ್ಮನ್ನ ಆಚಾರ ವಿಚಾರ ಎಲ್ಲ ಪಾಲಿಸ್ತಾ ಇದ್ದೀರಿ ಅಂದ್ಕೊಂಡಿದ್ದೆ. ಹುಟ್ಟಾಗಿ ಏನ್ ಬೇಕಾದ್ರೂ ತರ್ಸ್ಕೊಂತೀನಿ. ತಿಥಿ ದಿವಸನೇ ಇದೆಲ್ಲ ಬೇಕಾಗಿತ್ತೇನ್ರಿ? ನೀವು ಬೇಕು ಅಂತ ಕರೆದು ನಮ್ಮನ್ನ ಅವಮಾನ ಮಾಡ್ತಾ ಇದ್ದೀರೇನ್ರಿ? ನಿಮಗೆ ಖಂಡಿತ ಒಳ್ಳೇದಾಗಲ್ಲ.
ಪಿತೃಗಳ ಶಾಪ ತಡದೆ ಬಿಡಲ್ಲ ನಿಮಗೆ. ಖಂಡಿತ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನಡೀರಿ ಉತ್ತರ ಪ್ರಶ್ನೆ ತಗೊಂಡು ನಡೀರಿ. ಅಮ್ಮ ಹಾಳಾದವಳೆ, ನಿನ್ನ ನಾಲ್ಗೆ ಚಪ್ಪಲ ತೀರಿಸ್ಕೊಳಕ್ಕೆ ಇವತ್ತಿನ ದಿನಾನೇ ಸಿಗ್ತೇನೆ ನಿನಗೆ. ಅಮ್ಮ ಸುಮ್ಮನೆ ಇವಳ ಮೇಲೆ ಆರೋಪ ಹೊರಿಸ್ಬೇಡಮ್ಮ. ಈ ಪಾರ್ಸಲ್ನ ಇವಳು ತರಿಸಿದ್ದಲ್ಲ. ತರಿಸ್ದೆ ಇವಳ ಹೆಸರು ಹೇಳ್ಕೊಂಡು ಪಾರ್ಸಲ್ ಹೇಗೋ ಬರುತ್ತೆ ಇಲ್ಲಿಗೆ? ಸತ್ತಿರೋ ಕೋಳಿನೇ ಇವಳ ಹೆಸರು ಹೇಳ್ಕೊಂಡು ಹಾರ್ಕೊಂಡು ಬಂದ್ಬಿಡ್ತಾ? ಇವಳು ಎಂಥ ವಿಷದ ಹಾವು ಅಂತ ನನಗ್ ಗೊತ್ತಿಲ್ವಾ? ಮೊನ್ನೆ ತಂಗಳು ತಿಂದು ದಕ್ಕಿಸ್ಕೊಡ್ಲಲ್ಲ, ಅದಕ್ಕೆ ಈ ರೀತಿ ಸಮಯ ನೋಡಿ ಸೇಡ್ ತೀರಿಸ್ಕೊಂಡಿದ್ದಾಳೆ ಇವಳು. ಇದ್ರ ಪಾಪ ಇವಳು ಸುಮ್ಮನೆ ಬಿಡಲ್ಲ. ಇಲ್ಲಮ್ಮ, ಖಂಡಿತ ಇದನ್ನ ನಾನು ತರಿಸಿಲ್ಲ. ಸರ್ ಪಾರ್ಸಲ್. ಪಾರ್ಸಲ್ ತಂದ್ಯಾ? ಏನ್ ಪಾರ್ಸಲ್ ತಂದ್ಯೋ? ಏನೋ ಪಾರ್ಸಲ್ ತಂದಿ ನೀನು? ಏನ್ ಪಾರ್ಸಲ್ ತಂದ್ಯೋ? ಹಂದಿ ತಂದ್ಯಾ? ಮಾಂಸ ತಂದ್ಯಾ? ಸಲ ಪಾರ್ಸಲ್ ಗೀಸಲ್ ಅಂತ ನಮ್ಮ ಮನೆ ಕಡೆ ಬಂದ್ರೆ ನಿಂತಿದ್ದಿ ಮಾಡ್ಬಿಡ್ತೀನಿ. ಹೋಗಾಚೆ ಬಿಡ. ಬೇಡ ಬನ್ನಿ, ಅವ್ರ ಮನಸ್ಸಿಗೆ ಸಿಗಿಲ್ಲ. ನಾನು ನೋಡ್ಕೊಳ್ತೀನಿ, ದಯವಿಟ್ಟು ಹೋಗಿ. ಬೇಡಪ್ಪ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಬನ್ನಿ ಬನ್ನಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ದಯವಿಟ್ಟು. ನೋಡಿದ್ರ, ಇದು ನಾವು ತರಿಸಿರೋ ಪಾರ್ಸಲ್. ಇವತ್ತಿನ ದಿವಸ ಇವಳಿಗೊಂದು ಒಡೆ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ರಲ್ಲ.
ಅದಕ್ಕೆ ನಾನೇ ಇದನ್ನು ಆರ್ಡರ್ ಮಾಡಿ ತರಿಸಿದ್ದು ಮೊಸರನ್ನ. ಹಾಗಾದ್ರೆ ಆ ಅಸಹ್ಯನ ಯಾರು ತರಿಸ್ತಾರೆ ನಮ್ಮ ಮನೇಲಿ? ನನಗೇನು ಗೊತ್ತಪ್ಪ? ಮುಚ್ಚೋ ಬಾಯ್ನ. ಇವಳು ಮಾಡೋ ಪ್ರತಿ ಒಂದು ತಪ್ಪುಗೂ ನೀನ್ ಸಮರ್ಥನೆ ಕೊಡಕ್ ಬರ್ಬೇಡ. ಹಾಳು ಮೂಳೆ ತಿನ್ನಕ್ಕೆ ಇವಳನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ನಮ್ಮ ಮನೇಲಿ. ಅಮ್ಮ, ನಿಮ್ಗೆಲ್ಲ ಎಷ್ಟು ಸಲ ಹೇಳ್ಬೇಕು ನಾನು, ಇವಳು ಇವಾಗ ನಾನ್ ವೆಜ್ ತಿಂತಾ ಇಲ್ಲ. ಒಂದು ಮೊಟ್ಟೆ ಸಹಿತ ತಿಂತಾ ಇಲ್ಲ. ಇದು ನೀನ್ ಹೇಳ್ಬೇಕು, ನಾನ್ ನಂಬೇಕು. ಹುಟ್ಟದಾಗಿಂದ ಪರಿಚಯ ಆಗಿರೋ ಆಹಾರ ಕ್ರಮನ ನಿನ್ನೆ ಮೊನ್ನೆ ಪರಿಚಯ ಆಗಿರೋ ನಿನಗೋಸ್ಕರ ಬಿಟ್ಬಿಡ್ತಾಳ? ಏನು ಸುಳಿ ಬೋಳ್ಸಿದ್ರೆ ಹೋಗುತ್ತೇನೋ? ಇವತ್ತಿದನ್ನ ಕದ್ದು ಮುಚ್ಚಿ ತರಿಸಿ ತಿಂದು ನಮ್ ಮಡಿ ಮೈಗೆ ಹಾಳು ಮಾಡಕ್ ನೋಡ್ತಾ ಇದ್ದಾಳೆ ಇವಳು. ಅಕಸ್ಮಾತ್ ನಮ್ ಸೌಂದರ್ಯನ ಕೈಗೆ ಸಿಕ್ಕು ಇವಳು ಬಂಡವಾಳ ಆಚೆ ಬಂದಿದೆ. ನೋಡಮ್ಮ, ನಂಬೋದು ಬಿಡೋದು ನಿನಗೆ ಬಿಟ್ಟಿದ್ದು. ಕರುಣ ಏನು ಅಂತ ನನಗೆ ಗೊತ್ತು, ಆ ಭಗವಂತಂಗೆ ಗೊತ್ತು. ಗೊತ್ತು ಅವತ್ತು ನಮ್ಮ ಆಫೀಸ್ಗೆ ಚಿಕನ್ ತಂದ್ಕೊಟ್ಟೋಳಲ್ವಾ ಇವಳು? ಮೊನ್ನೆ ಇವನು ಆನ್ಲೈನಲ್ಲಿ ಊಟ ತಿಂಡಿ ತರಿಸ್ಕೊತೀನಿ ಅಂದಾಗ್ಲೇ ನನಗೆ ಗೊತ್ತಾಯ್ತು ಏನೋ ಪೀಠಿಕೆ ಅಂತ. ಇಂಥ ಪಾರ್ಸಲ್ಗಳನ್ನ ತರ್ಸಕ್ಕೆ ಇವಳು ಹುನ್ನಾರ ಮಾಡಿ ಇವನನ್ನ ಎತ್ತು ಕಟ್ಟಿದ್ದಾಳೆ. ಕರ್ಮ ಅದು. ಇವತ್ತು ನನ್ನ ಮಾವನವ್ರ ಶ್ರಾದ್ದ ದಿನಾನೇ ನಡೆದೋಯ್ತು. ಎಲ್ರು ಹೋಗಿ ಮೊದಲು ತಲೆ ಸ್ನಾನ ಮಾಡಿ. ನಿಂತ್ಕೊಳ್ಳೆ. ನೀನ್ ತರ್ಸಿರೋ ಅನಿಷ್ಟನ ನೀನೇ ಕ್ಲೀನ್ ಮಾಡಿ ಶುದ್ಧ ಮಾಡಿದ್ಯೋ ಸರಿ. ಸಮಾಧಾನ ಮಾಡ್ಕೋಕಲ್ಲ. ನಾನು ತರಿಸಿಲ್ಲ ವೈಭವ್. ನನಗೆ ಗೊತ್ತು ಕರ್ಣ, ಸಮಾಧಾನ ಮಾಡ್ಕೋ. ವೈಭವ್ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ವಿರೂಪಾಕ್ಷ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಸರ್. ಸಾರಿ ಸರ್, ನನ್ನ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಇರಲಿ, ಒಂದು ಡೆಲಿವರಿ ಇತ್ತು, ಕೊಟ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಸರ್. ಸರ್, ನೀವು ಹೇಳಿದ್ದೆಲ್ಲ ತೊಗೊಂಬಂದಿದ್ದೀನಿ. ಒಂದು ನಿಮಿಷ. ನೀವು ಹೇಳಿದ್ದು ತೊಗೊಂಬಂದಿದ್ದೀನಿ ಸರ್. ಕರ್ಣ ಮೇಡಮ್ ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರಪ್ಪ. ಸರ್, ಮದುವೆ ಆಯಿತು ಅಂತ ಗೊತ್ತಾಯಿತು, ನಮ್ಮನ್ನು ಕರೀಲೇ ಇಲ್ವಲ್ಲ ಸರ್? ಇರಲಿ ಬಿಡಿ ಸರ್, ಪರವಾಗಿಲ್ಲ. ನಾವೆಲ್ಲೇ ಇದ್ದರೂ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಸರ್. ಒಟ್ಟಿನಲ್ಲಿ ನೀವಿಬ್ಬರು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಮೇಡಮ್ ತುಂಬ ಒಳ್ಳೆಯವರು ಸರ್, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಇದು ಇವತ್ತು ಬಂದಿರೋ ಕಸ್ಟಮರ್ಸ್ ಲಿಸ್ಟು ಸರ್. ಇದನ್ನು ನಾವು ಹೊರಗಡೆ ತರೋ ಹಾಗಿಲ್ಲ ಸರ್. ಮೇಡಮ್ ನಮ್ಮವರೇ ಅಲ್ವಾ, ಅದಕ್ಕೆ ಬಾಸ್ ಹತ್ರ ಪರ್ಮಿಷನ್ ತೊಗೊಂಬಂದೆ. ನಿಮ್ಮ ಮನೆಗೆ ಚಿಕನ್ ಕಬಾಬ್ ಆರ್ಡ್ರ್ ಮಾಡಿದವರು ನೋಡಿ ಸರ್,
ನಂದಗೋಪಾಲ್. ಯಾಕೆ ಸರ್, ಏನು ವಿಷಯ? ನಂದಗೋಪಾಲ್ ಅಂದರೆ ಕರ್ಣ ಮೇಡಮ್ ಫಾದರ್ ತಾನೇ ಸರ್? ಅವ್ರ ಇಡೀ ಫ್ಯಾಮಿಲಿನೇ ನಮಗೆ ಗೊತ್ತು ಸರ್, ಅವರೇ ಆರ್ಡರ್ ಮಾಡಿರೋದು. ಯಾಕೆ ಸರ್, ಏನು ಸಮಸ್ಯೆ? ಮೇಡಮ್ ಚಿಕನ್ ಕಬಾಬ್ ತಿನ್ನಬಾರ್ದಾ? ಹಾಗೇನಿಲ್ಲಪ್ಪ, ಸುಮ್ಮನೆ ಕೇಳಿದೆ ಅಷ್ಟೆ. ಸಾರಿ ಸರ್, ನನಗೆ ವಿಷಯ ಏನು ಅಂತ ಗೊತ್ತಿಲ್ಲ, ಏನೋ ನೀವು ಕೇಳಿದ್ರಿ ಅಂತ ಹೆಲ್ಪ್ ಮಾಡಿದೆ. ಸರ್, ಇಫ್ ಯು ಡೋಂಟ್ ಮೈಂಡ್, ನನಗೆ ಇನ್ನೊಂದು ಆರ್ಡರ್ ಇದೆ ಸರ್, ಹೊರಡ್ಲಾ? ಶೋರ್ ಶೋರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಪರವಾಗಿಲ್ಲ ಸರ್. ಒಂದು ನಿಮಿಷ. ಅಯ್ಯೋ ಸರ್, ಇದೇನು ಮಾಡ್ತಾ ಇದ್ದೀರಾ ಸರ್ ನೀವು ಒಳ್ಳೆ ವಿಶ್ವಾಸಕ್ಕೂ ಇವೆಲ್ಲ ಮಾಡಬಾರ್ದ ಸರ್ ನಾವು? ಸರ್ ದಯವಿಟ್ಟು ಬೇಡ ಸರ್, ಟೈಮ್ ಆಯಿತು, ಬರ್ತೀನಿ. ಓಕೆ. ಇಲ್ಲ ವೈಭವ್, ನಾನು ಆ ಕೆಲಸ ಮಾಡಿಲ್ಲ. ನನ್ನ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಅಪ್ಪ, ನನ್ನ ಮಗಳ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡ್ತಿದ್ದೆ ವೈಭವ್, ಆದ್ರೆ ನಮ್ಮ ಮಗಳೀಗ ನಮ್ಮ ಸ್ವತ್ತಲ್ಲ, ನಿನ್ ಸ್ವತ್ತಪ್ಪ. ನನ್ಗೆ ಉಳಿದಿರೋ ವಂಶದ ಕುಡಿ ನನ್ನ ಮಗ ಒಬ್ಬನೇ. ಯಾವ ತಂದೆ ತಾಯಿ ಆದರೂ ಮಕ್ಕಳ ಮೇಲೆ ಪ್ರಮಾಣ ಮಾಡೋದಿಲ್ಲಪ್ಪ. ಆದ್ರೆ ಸತ್ಯ ನಿರೂಪಿಸೋಕೆ ಅವ್ರ ಧರ್ಮ ಸಂಕಟಕ್ಕೆ ಬಿದ್ದಾಗ ಅವ್ರು ಉಳಿಯೋ ಧರ್ಮಗ್ರಂಥಗಳು ಮಕ್ಕಳೇ ಅಪ್ಪ. ನಾವೇ ನಮ್ಮ ಕೈಯಾರೆ ನಮ್ಮ ಮಗಳ ಜೀವನ ಚಿಬಿಡ್ತೇವ ಅಂತ ತಪ್ಪನ್ನು ನಾವು ಮಾಡ್ತೇವ? ನೀನು ಈ ರೀತಿ ಕೇಳ್ಬೋದಾ? ನಾನ್ ವೆಜ್ ತಿನ್ನೋದನ್ನ ಯಾವತ್ತೋ ಬಿಟ್ಲಪ್ಪ, ಆವತ್ತಿಂದ ನಾವು ಬಿಟ್ಬಿಟ್ಟಿದ್ದೀವಿ. ಒಂದು ಮೊಟ್ಟೆನೋ ತಂದು ಇಲ್ಲ, ಬೇಯಿಸೋ ಇಲ್ಲ. ಬೇಕಿದ್ರೆ ನಾನು ನನ್ನ ಮಗನ ಪ್ರಮಾಣ ಮಾಡಿ ಹೇಳ್ತೀನಿ. ಬೇಡಮ್ಮ, ದಯವಿಟ್ಟು ಹಾಗೆ ಮಾಡಬೇಡಿ. ನೀವೇನು ಅಂತ ನನಗೆ ಗೊತ್ತು. ಯಾರೋ ನಮ್ಗೆ ಆಗದೆ ಇರೋರು ನಿಮ್ಮ ಹೆಸರಲ್ಲಿ ಆರ್ಡರ್ ಮಾಡಿ ನಿಮ್ಮನ್ನು ಸಿಕ್ಕಾಕ್ಸೋದಕ್ಕೆ ನೋಡ್ತಾ ಇದ್ದಾರೆ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತಾನೆ ನಾನು ಇಲ್ಲಿ ತನಕ ಬಂದಿದ್ದು. ನಿಮ್ಮಿಬ್ರು ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಅನ್ಸುತ್ತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಲ್ಲ ವೈಭವ್, ಈ ವಿಷಯನ ನಿನ್ನ ಮನಸ್ಸಲ್ಲಿ ತುಂಬಿಕೊಂಡು ನಮ್ಮೇಲೆ ಅನುಮಾನ ಬೆಳೆಸ್ಕೊಂಡು ಬಿಟ್ಟಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಪ್ರತಿ ಸಲ ನಮ್ಮನ್ನು ಆ ದೃಷ್ಟಿಲಿ ನೋಡೋಕೆ ನಿನಗೂ ಹಿಂಸೆ ಆಗ್ತಿತ್ತು. ಆದ್ರೆ ನೀನು ಹಾಗೆ ಮಾಡಿದೆ, ನೇರವಾಗಿ ನಮ್ಮ ಹತ್ರ ಬಂದು ನೀನು ಗೊಂದಲನ ಪರಿಹಾರ ಮಾಡ್ಕೊಂಡಿಯಲ್ಲಪ್ಪ. ನಾನಂತ ಕೆಲಸ ಮಾಡೋನಲ್ಲಪ್ಪ, ಅಂಥ ತಂದೆನೂ ನಾನಲ್ಲಪ್ಪ, ಅಂಥ ಮಕ್ಕಳಿಗೆ ನಾನು ಜನ್ಮನೂ ಕೊಟ್ಟಿಲ್ಲಪ್ಪ.